ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆ ಪೆಂಡಿಂಗ್ ಹಣದ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಸಚಿವರಿಂದ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಸೊ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಪೆಂಡಿಂಗ್ ಇದೆ, ಜೊತೆಗೆ ಯಾರಿಗೆಲ್ಲ 11ನೇ ಕಂತಿನ ಹಣ ಪೆಂಡಿಂಗ್ ಇದೆ, ಸೊ ಜೊತೆಗೆ 12ನೇ ಕಂತಿನ ಹಣ ರಿಲೀಸ್ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಸೊ ಯಾರೆಲ್ಲ ಪೆಂಡಿಂಗ್ ಆಗಿರತಕ್ಕಂಥವ್ರು ಯಾರು ಕೂಡ ಮಿಸ್ ಮಾಡಬೇಡಿ. ನಿಮಗೆ ಕಂಪ್ಲೀಟ್ ಆದ ಅಪ್ಡೇಟೆಡ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೂ ಬರುತ್ತೋ ಇಲ್ಲವೋ, ಅಥವಾ ಯಾಕೆ ಪೆಂಡಿಂಗ್ ಆಗಿದೆ, ಕಳೆದ 2 ತಿಂಗಳಿಂದ ಪೆಂಡಿಂಗ್ ಆಗಿದೆ ಅಂತ ತುಂಬ ಮಂದಿ ಹೇಳ್ತಿದ್ದಾರೆ. ಸೊ ಇದ್ರ ಬಗ್ಗೆ ನೀವು ಚಿಂತೆ ಮಾಡುವಂಥ ಅಗತ್ಯ ಇಲ್ಲ. ಒಂದು ಬಿಗ್ ಅಪ್ಡೇಟ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಇದು ಒಂದು ರೀತಿಯಲ್ಲಿ ಕೆಲವೊಬ್ಬರಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು, ಹಾಗೆ ಇನ್ನು ಕೆಲವೊಬ್ಬರಿಗೆ ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ರೂಲ್ಸಲ್ಲಿ ಒಂದು ಅಪ್ಡೇಟ್ ಮಾಡಿದರೆ ಇನ್ಮೇಲೆ ಕೆಲವೊಬ್ಬರಿಗೆ ಹಣ ಬರಲ್ಲ. ಅಂದರೆ ಈ ರೂಲ್ಸಲ್ಲಿ ಯಾರೆಲ್ಲ ಈ ರೂಲ್ಸನ್ನು ಸರಿಯಾಗಿ ಫಾಲೋ ಮಾಡಿದಿರಿ ಅಂಥವರಿಗೆ ಹಣ ಬರುತ್ತೆ. ಹಾಗೆ ಈ ರೂಲ್ಸಲ್ಲಿ ಯಾರೆಲ್ಲ ಫಾಲೋ ಮಾಡ್ತಾ ಇಲ್ಲ, ಸೊ ಅಂಥವರಿಗೆ ಹಣ ಬರಲ್ಲ ಅಂತ ಒಂದು ಅಪ್ಡೇಟ್ ಮಾಹಿತಿಯನ್ನು ನೀಡಿದ್ದಾರೆ. ಅಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನು ಬರಬೇಕಾದ್ರೆ ಏನೇನು ಹೊಸ ರೂಲ್ಸ್ ಇದೆ ಅದ್ರ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾಗಿ ಪ್ರತಿಯೊಬ್ಬರು ಯಾರು ಕೂಡ ಒಂದು ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಇಂಪಾರ್ಟೆಂಟ್ ಇಲ್ಲಿ ಇನ್ಫಾರ್ಮೇಷನ್ ಮಿಸ್ ಆಗುತ್ತೆ. ಹಾಗಾಗಿ ಕೊನೆ ತನಕ ನೋಡಿದರೆ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಪೆಂಡಿಂಗ್ ಹಣ ಯಾಕೆ ಬಂದಿಲ್ಲ, ಯಾರಿಗೆ ಬಂದಿಲ್ಲ, ಜೊತೆಗೆ ಯಾಕೆ ಯಾವಾಗ ಬರುತ್ತೆ, ಜೊತೆಗೆ ಬರಬೇಕಾದ್ರೆ ಏನು ಮಾಡಬೇಕು, ಹೊಸ ರೂಲ್ಸ್ ಏನು ಬಿಡುಗಡೆ ಆಗಿರುವಂಥದ್ದು, ಏನು ಇದ್ರ ಬಗ್ಗೆ ಸಚಿವರು ಅಪ್ಡೇಟ್ ಮಾಹಿತಿ ನೀಡಿದ್ದಾರೆ, ನಿಮಗೆ ಸಂಪೂರ್ಣವಾದ ಮಾಹಿತಿ ನಿಮಗೆ ಅರ್ಥ ಆಗುತ್ತೆ. ಹಾಗಾಗಿ ಕೊನೆ ತನಕ ನೋಡಿ, ಜೊತೆಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ. ನೀವು ಲೈಕ್ ಮಾಡಿದರೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗ್ತಿದೆ, ಯೂಸ್ಫುಲ್ ಆಗ್ತಿದೆ ಅಂತ ನಮಗೂ ಗೊತ್ತಾಗುತ್ತೆ. ಅದೇ ರೀತಿಯಲ್ಲಿ ಕಮೆಂಟ್ ಬಾಕ್ಸಲ್ಲಿ ಎಷ್ಟು ಕಂತಿನ ಹಣ ಬಂದಿದೆ, ಜೊತೆಗೆ ಪೆಂಡಿಂಗ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ನಿಮಗೆ ಗೊತ್ತಿದ್ದಾಗಲೇ ಎಲೆಕ್ಷನ್ ಬಂದ ನಂತರ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ತಾತ್ಕಾಲಿಕವಾಗಿ ಸ್ಥಗಿತವಾಯಿತು ಅಂತ ಹೇಳ್ಬೋದು. ಹೌದು, ಅಂದರೆ ಸರ್ಕಾರ ಪೆಂಡಿಂಗ್ ಆಗಿಲ್ಲ, ಎಲ್ಲರಿಗೂ ರಿಲೀಸ್ ಮಾಡ್ತಾ ಇದ್ದೀವಿ ಆಲ್ಮೋಸ್ಟ್ ಆಗಿ ಅಂತ ಹೇಳ್ತಿದ್ರು ಕೂಡ. ಸೊ ಇಲ್ಲಿ ಮಹಿಳೆಯರ ಖಾತೆಗೆ ಹಣ ಜಮೆ ಆಗ್ತಿಲ್ಲ. ಹಾಗಾಗಿ ತುಂಬ ಮಂದಿ ಅಂದ್ಕೊಂಡಿದ್ರು ಏನಂತ ಹೇಳಿದ್ರೆ ಇನ್ಮೇಲೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅಂತ ತುಂಬ ಮಂದಿ ಅಂದ್ಕೊಂಡಿದ್ರು. ಅದರಲ್ಲಿ ಕೂಡ 9ನೇ ಕಂತಿನ ಹಣ ಕೆಲವೊಬ್ಬರಿಗೆ ಪೆಂಡಿಂಗ್ ಇತ್ತು, ತುಂಬ ಮಂದಿಗೆ 10ನೇ ಕಂತಿನ ಹಣ ಪೆಂಡಿಂಗ್ ಇತ್ತು, ಜೊತೆಗೆ 11ನೇ ಕಂತಿನ ಹಣ ಆಲ್ಮೋಸ್ಟ್ ಆಗಿ ಒಂದು 60% ಜನರಿಗೆ ಪೆಂಡಿಂಗ್ ಇತ್ತು ಅಂತ ಹೇಳ್ಬೋದು. ಸೊ ಹಾಗಾಗಿ ಇಲ್ಲಿ ಎಲ್ಲರಿಗೂ ಒಂದು ಡೌಟ್ ಇತ್ತು, ಇನ್ನು ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಆಗುತ್ತಾ ಅಥವಾ ಇನ್ಮೇಲೆ ಕಂಟಿನ್ಯೂ ಆಗುತ್ತೆ ಅಂತ ತುಂಬ ಮಂದಿಗೆ ಕನ್ಫ್ಯೂಷನ್ ಇತ್ತು. ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಪೆಂಡಿಂಗ್ ಹಣ ಏನಿತ್ತು ಇನ್ಮೇಲೆ ಬರುತ್ತಾ ಇಲ್ವ ಅಂತ ಅದು ಕೂಡ ತುಂಬ ಮಂದಿಗೆ ಕನ್ಫ್ಯೂಷನ್ ಇತ್ತು. ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೀಡಿರ್ತಕ್ಕಂಥ ಅಪ್ಡೇಟ್ ಮಾಹಿತಿ ಪ್ರಕಾರ ಇನ್ಮೇಲೆ ಯಾರೆಲ್ಲ 100ಕ್ಕೆ 100 ದಾಖಲೆಗಳನ್ನ ಸರಿಯಾದ ದಾಖಲೆಯನ್ನು ಕೊಟ್ಟಿದ್ದೀರಿ, ಲೀಗಲ್ ಆಗಿದ್ದೀರಿ, ಸೊ ಅಂಥವರಿಗೆ ಗೃಹಲಕ್ಷ್ಮಿ ಹಣ ಬರುತ್ತೆ ಅಂತ ಅವರು ಒಂದು ಸ್ಪಷ್ಟನೆ ನೀಡಿರ್ತಕ್ಕಂಥದ್ದು. ಜೊತೆಗೆ ಯಾರೆಲ್ಲ ಫೇಕ್ ದಾಖಲೆಗಳನ್ನ ಕೊಟ್ಟು ಗೃಹಲಕ್ಷ್ಮಿ ಯೋಜನೆ ಲಾಭ ಪಡ್ಕೊಳ್ತಿದ್ದೀರಿ ಅಂಥವ್ರನ್ನ ಹಣವನ್ನು ನಾವು ಸ್ಟಾಪ್ ಮಾಡಿದ್ದೀವಿ, ಅಂದರೆ ಅವರ ಅಪ್ಲಿಕೇಶನನ್ನು ಮತ್ತೊಮ್ಮೆ ವೆರಿಫೈ ಮಾಡಿ ನಿಮಗೆ ಹಣವನ್ನು ರಿಲೀಸ್ ಮಾಡ್ತಾ ಇದ್ದೀವಿ. ಹಾಗಾಗಿ ಕೆಲವೊಬ್ಬರ ಅಪ್ಲಿಕೇಶನು ಇವಾಗ ಇಲ್ಲಿ ಸ್ಟಾಪ್ ಆಗಿದೆ ಅಂತ ಹೇಳಿದ್ರೆ ವೆರಿಫಿಕೇಷನ್ ಆಗ್ತಾಯಿದೆ, ಸ್ವಲ್ಪ ಡಿಲೇ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಜೊತೆಗೆ ಅವರು ಒಂದು ಗ್ಯಾರಂಟಿ ಕೊಟ್ಟಿರ್ತಕ್ಕಂಥದ್ದು, ಸೊ ಯಾರೆಲ್ಲ ಲೀಗಲ್ ಆಗಿ ಅಂದರೆ ಬಡವರಾಗಿ ಇದ್ಕೊಂಡು ಸೊ ಒರಿಜಿನಲ್ ಡಾಕ್ಯುಮೆಂಟ್ ಮೂಲಕ ಅಪ್ಲಿಕೇಶನ್ ಸಲ್ಲಿಸಿದ್ದಾರೆ, ಅಂದರೆ ಒಂದು ರೇಷನ್ ಕಾರ್ಡಲ್ಲಿ ಒಬ್ಬರು ಮಾತ್ರ, ಸೊ ಅಂಥವರಿಗೆ ಯಾವುದೇ ರೀತಿಯಲ್ಲಿ ಸಮಸ್ಯೆ ಇಲ್ಲ, ಹಣ ಬಂದೇ ಬರುತ್ತೆ ಅಂತ ಹೇಳಿರ್ತಕ್ಕಂಥದ್ದು. ಜೊತೆಗೆ ಯಾರೆಲ್ಲ ಫೇಕ್ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ, ಅಂದರೆ ಒಂದೇ ರೇಷನ್ ಕಾರ್ಡಲ್ಲಿ ಇದ್ಕೊಂಡು ಇಬ್ಬರಿಬ್ಬರು ಅಪ್ಲಿಕೇಶನ್ ಹಾಕಿರ್ತಕ್ಕಂಥದ್ದು, ಜೊತೆಗೆ ಗೃಹಲಕ್ಷ್ಮಿ ಹಣಕ್ಕೋಸ್ಕರನೇ ಎರಡು ರೇಷನ್ ಕಾರ್ಡ್ ಮಾಡಿಸ್ಕೊಂಡಿರುವಂಥದ್ದು, ಈ ರೀತಿಯಂಥ ವಂಚನೆ ಪ್ರಕರಣ ಬಂದಲ್ಲಿ, ಜೊತೆಗೆ ತೆರಿಗೆ ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್ ಮಾಡುವವರು ಮತ್ತು GST ಪೇಮೆಂಟ್ ಮಾಡುವವರು ಬಿಸ್ನೆಸ್ ಮೆನ್ಗಳು, ಸೊ ಇಂಥವರ ಅಪ್ಲಿಕೇಶನ್ ಮತ್ತೊಮ್ಮೆ ವೆರಿಫೈ ಆಗ್ತಿದೆ. ಹಾಗಾಗಿ ಸ್ವಲ್ಪ ಡಿಲೇ ಆಗುತ್ತೆ. ಬಟ್ ಇಲ್ಲಿ ಯಾವುದೇ ರೀತಿಯಲ್ಲಿ ನ್ಯಾಯವಾಗಿ ಇದ್ದವರಿಗೆ ಯಾವುದೇ ಕಾರಣಕ್ಕೂ ಚಿಂತೆ ಮಾಡೋಂತಾಗತ್ತಿಲ್ಲ, ಎಲ್ಲರಿಗೂ ಹಣ ರಿಲೀಸ್ ಆಗುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ತಿಳಿಸಿರುವಂಥದ್ದು. ಜೊತೆಗೆ ಇಲ್ಲಿ ಅವರ ವೆರಿಫಿಕೇಶನ್ ಆಗ್ತಿದೆ ಡಾಕ್ಯುಮೆಂಟು, ಹಾಗಾಗಿ ಸ್ವಲ್ಪ ಟೈಮ್ ತಗೊಳ್ತಾ ಅಂತ ಹೇಳಿದ್ದಾರೆ. ಹೌದು, ಗೃಹಲಕ್ಷ್ಮಿ ಯೋಜನೆಗೆ ಬಂದಿರತಕ್ಕಂಥ ಎಲ್ಲ ಅಪ್ಲಿಕೇಶನನ್ನು ಮತ್ತೊಮ್ಮೆ ಮರುಪರಿಶೀಲನೆ ಮಾಡ್ತಾ ಇದ್ದಾರೆ, ಹಾಗಾಗಿ ಸ್ವಲ್ಪ ಲೇಟ್ ಆಗ್ತಿದೆ. ಇದು ಯಾರೆಲ್ಲ ನಕಲಿ ದಾಖಲೆಗಳನ್ನು ಕೊಟ್ಟು ಅರ್ಜಿ ಸಲ್ಲಿಸಿದ್ದಾರೆ, ಸೊ ಅಂಥವ್ರ ಅಪ್ಲಿಕೇಶನ್ ಹೋಲ್ಡ್ ಆಗಿದೆ, ಅಂದರೆ ಮತ್ತೊಮ್ಮೆ ಅವರ ಅಪ್ಲಿಕೇಶನ್ ವೆರಿಫಿಕೇಶನ್ ಮತ್ತೊಮ್ಮೆ ಚೆಕ್ ಮಾಡ್ತಿದ್ವಿ, ಮರುಪರಿಶೀಲನೆ ಮಾಡ್ತಿದ್ವಿ. ಹಾಗಾಗಿ ಸ್ವಲ್ಪ ಡಿಲೇ ಆಗುತ್ತೆ, ಹಾಗಾಗಿ ಚಿಂತೆ ಮಾಡೋಂತಾಗತ್ತಿಲ್ಲ. 11ನೇ ಕಂತಿನ ಹಣ ಕೂಡ 50% ಜನರಿಗೆ ನಾವು ಇವಾಗಲೇ ಪೇಮೆಂಟ್ ಆಗಿದೆ ಸಕ್ಸಸ್ಫುಲ್ ಆಗಿ, ಅವರ ಬ್ಯಾಂಕ್ ಖಾತೆ ತಲುಪಿದೆ. ಇನ್ನು ಉಳಿದಿರ್ತಕ್ಕಂಥ 50% ಜನರಿಗೆ ಇನ್ನು 1 ವಾರದ ಒಳಗೆ, ಮ್ಯಾಕ್ಸಿಮಮ್ 1 ವಾರದ ಒಳಗೆ ಎಲ್ಲರಿಗೂ ಹಣ ರಿಲೀಸ್ ಆಗುತ್ತೆ. ಜೊತೆಗೆ 12ನೇ ಕಂತಿನ ಹಣ ಕೂಡ ನಿಮಗೆ ಜುಲೈ ತಿಂಗಳಲ್ಲೇ ಬರುತ್ತೆ ಅಂತ ಅವರು ಒಂದು ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು. ಹಾಗಾಗಿ ಸ್ನೇಹಿತರೆ, ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಪೆಂಡಿಂಗ್ ಹಣ ಇದೆ, ಅಂದರೆ 9ನೇ ಕಂತಿನ ಹಣ, 10ನೇ ಕಂತಿನ ಹಣ, ಜೊತೆಗೆ 11ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ, ಅಡಿಷ್ನಲ್ ಆಗಿ ನೀವು ಏನು ಮಾಡೋಂಗಿಲ್ಲ, ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಾಗುತ್ತೆ, ನಿಮಗೆ ಹಣ ಬಂದೇ ಬರುತ್ತೆ. ಅವರು ಸ್ಪಷ್ಟವಾಗಿ ನೀಡಿದ್ದಾರೆ, ಯಾರೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಕೊಟ್ಟಿದ್ದಾರೆ, ರೂಲ್ಸನ್ನು ಫಾಲೋ ಮಾಡಿದರೆ ಅವರಿಗೆ ಯಾವುದೇ ರೀತಿಯಲ್ಲಿ ಮೋಸ ಆಗಲ್ಲ, 100ಕ್ಕೆ 100 ಅವರ ಅಮೌಂಟ್ ಬರುತ್ತೆ. ಸ್ವಲ್ಪ ದಿನ ಆಗ್ಬೋದು, ಸ್ವಲ್ಪ ತಡ ಆಗ್ಬೋದು, ಬಟ್ ಬರುತ್ತೆ ಅಂತ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಯಾರು ಕೂಡ ಚಿಂತೆ ಮಾಡೋಕ್ಕಾಗತ್ತಿಲ್ಲ. ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೆ, ಮನೆಯವರಿಗೆ ಶೇರ್ ಮಾಡಿ. ಅದೇ ರೀತಿಯಲ್ಲಿ ವಿಡಿಯೋವನ್ನು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನಿಮಗೆ ಇದ್ರ ಬಗ್ಗೆ ಅಪ್ಡೇಟ್ ಮಾಹಿತಿ ಬಂದಾಗ ಪ್ರತಿಯೊಬ್ಬರಿಗೆ ಮತ್ತೊಮ್ಮೆ ಅಪ್ಡೇಟ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ. ಹಾಗಾಗಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಾಮೆಂಟ್ ಬಾಕ್ಸ್ನಲ್ಲಿ ನೀವು ಯಾವ ಜಿಲ್ಲೆಯಿಂದ ವಿಡಿಯೋ ನೋಡ್ತಿದ್ದೀರಾ, ನಿಮ್ಮ ಜಿಲ್ಲೆ ಹೆಸರನ್ನು